ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರ ಗಮನಕ್ಕೆ. ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾಕಷ್ಟು ಕ್ರಮಗಳನ್ನು ಕೈಗೊಂಡು ಜಾರಿಗೊಳಿಸುತ್ತಿದ್ದಾರೆ. ಆದರೆ ಕೆಲ ಭ್ರಷ್ಟ ಅಧಿಕಾರಿಗಳಿಂದಾಗಿ ಹಿನ್ನಡೆ ಉಂಟಾಗುತ್ತಿದೆ. ಇಂಥವರನ್ನ ಸಹ ತಹಬದಿಗೆ ತರಬೇಕಾದ ತುರ್ತು ಇದೆ. ಪ್ರಸ್ತುತ ಮಂಗಳೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇನ್ಸ್ಪೆಕ್ಟರ್ ಭ್ರಷ್ಟ ಬಾಲಕೃಷ್ಣ ಇದೀಗ ಬಜ್ಪೆ ಠಾಣೆಗೆ ಒಕ್ಕರಿಸಲು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರಲ್ಲಿ ಮಿನಿಟ್ ಹಾಕಿಸಿ ಬಕ್ಕಪಕ್ಷಿಯಂತೆ ಕಾಯುತ್ತಿದ್ದಾನೆ. ಭ್ರಷ್ಟ ಬಾಲಕೃಷ್ಣ ಈ ಹಿಂದೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ. ಆಗ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದವರು ಅನುಪಮ್ ಅಗರ್ವಾಲ್. ಈತ ತನ್ನ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಕ್ರಮಗಳನ್ನು ನಡೆಸಿ ಹಪ್ತಾ ವಸೂಲಿ ಮಾಡಿ ತನ್ನ ಮೇಲಾಧಿಕಾರಿ ಅಗರ್ವಾಲ್ ಅವರಿಗೂ ಪ್ರಸಾದ ತಲುಪಿಸಿ ಆರಾಮಾಗಿದ್ದ. ಆದ್ರೆ ಆ ವೇಳೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಕೋಟೆ ಕಾರ್ ಬ್ಯಾಂಕ್ ದರೋಡೆ ಪ್ರಕರಣ ನಡೆಯಿತು. ಈ ಪ್ರಕರಣದಲ್ಲಿ ಈ ಭ್ರಷ್ಟ ಬಾಲಕೃಷ್ಣನ ಕೈವಾಡವಿತ್ತೆಂಬ ಬಲವಾದ ಆರೋಪ ಕೇಳಿಬಂದ ಹಿನ್ನೆಲೆ ಈತನನ್ನ ದೀರ್ಘಕಾಲದ ರಜೆ ಮೇಲೆ ಹೊರ ಕಳಿಸಲಾಯಿತು. ಅದೇ ವೇಳೆ ಮಹಿಳೆಯೊಬ್ಬರು ಬಾಲಕೃಷ್ಣ ತನ್ನಿಂದ ಚಿನ್ನಾಭರಣಗಳನ್ನ ಪಡೆದು ವಂಚಿಸಿದ್ದಾನೆ ಎಂದು ದೂರು ದಾಖಲಾಯಿತು. ಈ ದೂರಿನ ಹಿನ್ನೆಲೆ ಮಂಗಳೂರು ದಕ್ಷಿಣ ಎಸಿಪಿ ದಕ್ಷ ಹಾಗೂ ಖಡಕ್ ಪೊಲೀಸ್ ಅಧಿಕಾರಿ ಧನ್ಯ ನಾಯಕ್ ಅವರ ನೇತೃತ್ವದಲ್ಲಿ ಇಲಾಖಾ ವಿಚಾರಣೆ ನಡೆಸಲು ಆದೇಶಿಸಿತು. ಯಾವಾಗ ಧನ್ಯ ನಾಯಕ್ ಅವರು ವಿಚಾರಣೆಯನ್ನ ಚುರುಕುಗೊಳಿಸಿದ್ರೋ ಗಲಿಬಿಲಿಗೊಂಡ ಬಾಲಕೃಷ್ಣ ತನ್ನ ಗಾಡ್ ಫಾದರ್ ಅನುಪಮ್ ಅಗ್ರವಾಲ್ ಅವರಿಗೆ ಕಪ್ಪ ಕಾಣಿಕೆ ನೀಡಿ ತನ್ನ ವಿರುದ್ಧ ವಿಚಾರಣೆಯನ್ನ ಮಂಗಳೂರು ಪಣಂಬೂರು ಡೈನಾಮಿಕ್ ಎಸಿಪಿ ಶ್ರೀಕಾಂತ್ ಅವರಿಗೆ ವಹಿಸುವಂತೆ ನೋಡಿಕೊಂಡ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂಬಂತೆ ಈ ಡೈನಾಮಿಕ್ ಶ್ರೀಕಾಂತ ಸಾಹೇಬ್ರು ಆ ಮಹಿಳೆಯೊಂದಿಗೆ ರಾಜಿ ಪಂಚಾಯಿತಿ ನಡೆಸಿ ಕೇಸನ್ನೇ ಮುಗಿಸಿಬಿಟ್ರು. ಅಷ್ಟೇ ಅಲ್ಲದೆ ಇದೀಗ ತಮ್ಮದೇ ವ್ಯಾಪ್ತಿಯ ಬಜ್ಪೆ ಠಾಣೆಗೆ ತಂದು ಕೂರಿಸಲು ಸಿದ್ಧತೆ ನಡೆಸಿದ್ದಾರೆ. ಪ್ರಸ್ತುತ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರಿಗೆ ಈ ಭ್ರಷ್ಟ ಬಾಲಕೃಷ್ಣನ ಇತಿಹಾಸ ಗೊತ್ತಿದ್ದೇ ಆಗಿದೆ. ಹೀಗಿದ್ದು ಈತನನ್ನ ಮತ್ತೆ ಮಂಗಳೂರಿಗೆ ಒಕ್ಕರಿಸಲು ಬಿಡಬಾರದು. ಪೊಲೀಸ್ ಕಮಿಷನರ್ ಅವರು ಇಂಥವರನ್ನ ತಮ್ಮ ವ್ಯಾಪ್ತಿಯಲ್ಲಿ ಪೋಸ್ಟಿಂಗ್ಗೆ ಅವಕಾಶ ನೀಡಲೇಬಾರದು. ಇಲ್ಲವಾದ್ರೆ ಮತ್ತೆ ಈತ ಮಂಗಳೂರನ್ನ ಗಬ್ಬೆಬ್ಬಿಸುವುದರಲ್ಲಿ ಅನುಮಾನವಿಲ್ಲ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.